ಹಲೋ ನಮಸ್ತೆ. ಎಲ್ರು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ವಾಯ್ಸ್ ಓವರ್ ಕೊಡ್ತಿರೋದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಅದು ಫುಡ್ಡಲ್ಲಿ ಕೊಟ್ಟಿದ್ದೆ. ನನಗದು ಇಷ್ಟ ಆಗಲಿಲ್ಲ. ಸೆಕೆಂಡ್ ಟೈಮ್ ಮಿನಿ ವ್ಲಾಗ್ ಮಾಡಿ ಅದರಲ್ಲಿ ವಾಯ್ಸ್ ಓವರ್ ಕೊಡೋಣ ಅಂತ ಚಿಕ್ಕದಾಗಿ ಮಿನಿ ವ್ಲಾಗ್ ಮಾಡಿದ್ದೀನಿ. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಮುಂಚೆನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ. ಬಟ್ ಯಾವುದೇ ವಿಡಿಯೋ ಆಗಲಿ ಫೋಟೋಸ್ ಆಗಲಿ ಏನೂ ಅಪ್ಲೋಡ್ ಮಾಡಿರಲಿಲ್ಲ. ನನಗೆ ಗೊತ್ತೂ ಇರಲಿಲ್ಲ ವಿಡಿಯೋ ಅಪ್ಲೋಡ್ ಮಾಡಬೇಕು ಈ ಥರ ಇಷ್ಟು ತಿಂಗಳಿಗೆ ಇಷ್ಟು ವರ್ಷಕ್ಕೆ ಅಂತ ನನಗೆ ಏನೂ ಗೊತ್ತಿರಲಿಲ್ಲ. ಮತ್ತೆ ಇವಾಗ ರೀಸೆಂಟಾಗಿ ಚಾನಲ್ನ ಓಪನ್ ಮಾಡಿದ್ದೀನಿ. ಅದೇ ಚಾನಲ್ನೇ ಓಪನ್ ಮಾಡಿದ್ದೀನಿ. ಅದೇ ಚಾನಲಲ್ಲಿ ನಾನು ಮಾಡೋ ಪ್ರತಿ ಕೆಲಸ ಏನಿರುತ್ತೆ ದಿನಚರಿ ಅದನ್ನೇ ವಿಡಿಯೋ ಮಾಡಿ ಹಾಕೋಣ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಬೆಳಿಗ್ಗೆ ಎದ್ದಾಗ ಹೇಗೆ ಮನೆ ಕೆಲಸ ಮುಗಿಸ್ಕೊತೀನಿ, ಮಕ್ಕಳನ್ನ ಹೇಗೆ ರೆಡಿ ಮಾಡ್ತೀನಿ, ಟಿಫನ್ ಎಲ್ಲ ಆ ಟೈಮಿಂಗ್ಸಲ್ಲಿ ಹೇಗೆ ಮಾಡ್ತೀನಿ, ಅವ್ರನ್ನ ಕಳಿಸೋ ಅಷ್ಟೊತ್ತಿಗೆ ಪ್ರತಿಯೊಂದು ಕೆಲಸನೂ ನಂದು ಆಲ್ರೆಡಿ ಮುಗಿಸಿರ್ತೀನಿ. ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ ಬನ್ನಿ. ನಾನು ಬೆಳಿಗ್ಗೆ 4:15ಗೆ ಎದ್ದೇಳ್ತೀನಿ. ಎದ್ದಾಗ ಬಾಕ್ಲೆಲ್ಲ ಕಸ ಹೊಡ್ಕೊಂಡು, ನೆಲ ಒರೆಸ್ಕೊಂಡು, ರಂಗೋಲಿ ಎಲ್ಲ ಬಿಟ್ಟು ಒಳಗೆ ಬರ್ತೀನಿ. ಒಳಗೆ ಬಂದು ಮತ್ತೆ ಕಸ ಎಲ್ಲ ಹೊಡ್ಕೊಂಡು ಬಿಸಿನೀರು ಕಾಯ್ಸೋಕ್ಕೆ ಹೀಟ್ರ್ ಹಾಕಿ ಅಷ್ಟೊತ್ತಿಗೆ ನೆಲ ಒರೆಸ್ಕೊಂಡು ಒಳಗಡೆ ಬರ್ತೀನಿ. ಕಿಚನ್ನಿಗೆ ಬಂದ್ಬಿಟ್ಟು ಬಿಸಿನೀರು ಕುಡಿಯೋಣ ಅಂತ ಒಂದು ಗ್ಲಾಸ್ ಬಿಸಿನೀರು ಇಟ್ಕೊಂಡು ಬಿಸಿನೀರು ಕುಡಿದು ಪಾತ್ರೆ ಜೋಡಿಸೋದಿತ್ತು. ನೆನ್ನೆ ನೈಟ್ ಪಾತ್ರೆ ತೊಳೆಯೋಕ್ಕಾಗಲಿಲ್ಲ, ಹಾಗಾಗಿ ಅದನ್ನೇ ವಿಡಿಯೋ ಮಾಡಿದೆ. ಪಾತ್ರೆ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಆ ಪಾತ್ರೆ ಕೂಡ ತೊಳ್ಕೊಂಡು ಅಷ್ಟರಲ್ಲಿ ಬಿಸಿನೀರು ಕಾಯ್ದಿತ್ತು. ನನ್ನ ಮಗ ಎದ್ದು ನಾನೇ ಸ್ನಾನ ಮಾಡಕ್ಕೆ ಹೋಗ್ತೀನಿ ಮಮ್ಮಿ ಅಂತ ಅಂದ. ಹಾಗಾಗಿ ಸರಿ ಅವನೇ ಸ್ನಾನ ಮಾಡ್ಕೊಂಬರ್ಲಿ ಅಂತ ಅವನನ್ನು ಫಸ್ಟ್ ಕಳಿಸಿದೆ. ಟೈಮ್ ಇನ್ನೂ 5:45 ಇನ್ನೂ ಟೈಮ್ ಇತ್ತು. ಅವ್ನು 7:30 ಬಸ್ ಬರೋದು, ಇನ್ನೂ ಟೈಮ್ ಇತ್ತು. ಹಾಗಾಗಿ ಮಾಮೂಲಿ ನಾರ್ಮಲ್ ಡ್ರೆಸ್ ಹಾಕ್ಕೊಂಡೆ ಕೂತಿದ್ದ. ಅಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡು ಬರೋಣ ಅಂತ ನಾನು ಸ್ನಾನ ಮಾಡ್ಕೊಂಡು ಬಂದು ಮುಗಿಸಿದೆ. ದೇವ್ರ ಪಾತ್ರೆ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕಿತ್ತು. ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಪಾತ್ರೆನೂ ತೆಗೆದು ಕ್ಲೀನ್ ಮಾಡ್ಕೊತಿದ್ದೆ. ದೇವ್ರ ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ಇಟ್ಟು ಟಿಫನ್ಗೆ ಅಂತ ಚಿತ್ರಾನ್ನ ಮಾಡ್ತಿದ್ದೆ. ಬೇಗ ಆಗೋದು ಅಂದರೆ ತಿಂಡಿ ಅದು ಚಿತ್ರಾನ್ನ ಎಲ್ಲ ಮುಗಿಸ್ಕೊಂಡು ಚಿತ್ರಾನ್ನನೂ ತಗೊಂಡು ಅವನಿಗೆ ಕೊಡೋಣ ಅಂತ ತಗೊಂಡು ಬಂದೆ. ಅವನಿನ್ನೂ ಯೂನಿಫಾರ್ಮ್ ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ತಿಂಡಿನ ಅಲ್ಲಿ ಪಕ್ಕಕ್ಕಿಟ್ಟು ಅವನಿಗೆ ಯೂನಿಫಾರ್ಮ್ ಹಾಕೋಣ ಅಂತ ಯೂನಿಫಾರ್ಮ್ ಹಾಕ್ದೆ. ಅವನಿಗೂ ಬೆಳಿಗ್ಗೆ ಬೇಗ ಎದ್ದೇಳೋದು ಅಂದರೆ ಹಿಂಸೆ. 7:30ಗೆ ಈ ಕಡೆ ನಮ್ಮ ಕಡೆ ಕರ್ನಾಟಕದಲ್ಲಿ ಇಷ್ಟು ಬೇಗ ಸ್ಕೂಲ್ ಇರಲಿಲ್ಲ. ನಾವು ಚೆನ್ನೈಲಿರೋದ್ರಿಂದ ಅವನಿಗೆ 7:30ಗೆ ಸ್ಕೂಲು, ಹಾಗಾಗಿ ಅವನಿಗೆ ಸ್ವಲ್ಪ ಹಿಂಸೆ ರೆಡಿ ಆಗೋದು, ಟಿಫನ್ ಮಾಡೋದು ಅಂದರೆ. ರಜಾ ಬಂದರೆ ಮಾತ್ರ ಫುಲ್ ಖುಷಿ ಆಗ್ತಾನೆ. ಸರಿ ನೀನು ತಿಂಡಿ ತಿಂತಿರು, ನಾನು ಅಷ್ಟೊತ್ತಿಗೆ ಪೂಜೆ ಮುಗಿಸ್ತೀನಿ ಅಂದ್ಕೊಂಡು ನಾನು ಫೋಟೋಗಳಿಗೆಲ್ಲ ಕುಂಕುಮ ಎಲ್ಲ ಇಟ್ಟು ಹೂನೆಲ್ಲ ಮುಡಿಸ್ಕೊಂಡೆ. ಅವನು ತಿಂಡಿ ತಿಂತಿದ್ದ. ಚಿಕ್ಕವಳಿನ್ನೂ ಎದ್ದಿರಲಿಲ್ಲ. ತಿಂಡಿ ಎಲ್ಲ ತಿಂದಾದ್ಮೇಲೆ ಶೂ ಎಲ್ಲ ಹಾಕ್ಕೋತೀನಿ ನೀನು, ನಾನು ಅಷ್ಟೊತ್ತಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಬಂದ್ಬಿಡ್ತೀನಿ, ನಿನಗೆ ರೆಡಿ ಮಾಡೋಕ್ಕೆ ಸರಿ ಆಗುತ್ತೆ ಅಂತ ದೀಪ ಎಲ್ಲ ಹಚ್ಚಿ ಬತ್ತಿ ಎಲ್ಲ ಹಚ್ಚಿದೆ. ಪೂಜೆ ಎಲ್ಲ ಮಾಡಾಗೋ ಅಷ್ಟರಲ್ಲಿ ಅವನು ಎಲ್ಲ ರೆಡಿ ಮಾಡಿಟ್ಟೆ. ಅಷ್ಟೊತ್ತಿಗೆ ನಾನು ನೈವೇದ್ಯ ಮಾಡೋಣ ಅಂತ ನೈವೇದ್ಯ ಮಾಡಿದೆ. ಅಷ್ಟರಲ್ಲಿ ಟೈಮ್ ಆಗಿತ್ತು. ಅವನು ಬ್ಯಾಗ್ ತಗೊಂಡು ಕೆಳಗಡೆ ಹೋದ. ಕೆಳಗಡೆ ಇವತ್ತು ಮಳೆ ತುಂಬ ಬಂದಿತ್ತು, ತುಂಬ ರೋಡೆಲ್ಲ ಗಲೀಜಾಗಿತ್ತು. ಹಾಗಾಗಿ ಅವ್ರ ಅಪ್ಪ ಬಂದಿದ್ರು ಪಿಕಪ್ ಮಾಡೋಕ್ಕೆ. ಅವನು ಕರ್ಕೊಂಡು ಹೋದ್ರು. ಅಷ್ಟೊತ್ತಿಗೆ ಇವಳನ್ನ ಸ್ನಾನ ಮಾಡಿಸಿ ಇವಳನ್ನು ರೆಡಿ ಮಾಡಿ ಬಾ ಚಿನ್ನಿ ತಿಂಡಿ ತಿನ್ನಿಸ್ತೀನಿ ಅಂತ ತಿನ್ನಿಸ್ಕೊಂಡೆ. ಅವರು ಬಂದು ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿದ್ರು. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.